ನಮಸ್ತೆ ಸ್ನೇಹಿತರೆ. ಅಧಿಕ ಮಾಸ ಮಹಾತ್ಮೆಯ 6ನೆಯ ಕತೆ ತಪಸ್ಸಿಯ ಕತೆ. ಈ ಕಥೆಯನ್ನು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಅದೇನೆಂದು ತಿಳಿದುಕೊಳ್ಳೋಣ ಬನ್ನಿ. ಸ್ನಾನಾದಿಗಳನ್ನು ಮಾಡಲು ಅಶಕ್ತರಾದವರ ಉದ್ಧಾರದ ಆದಿಯನ್ನು ತಿಳಿಸುವ ಮತ್ತೊಂದು ಕತೆ ಇದಾಗಿದೆ. ನರ್ಮದಾ ತೀರದಲ್ಲಿ ಮಹಿಷ್ಮತಿ ಎಂಬ ಪಟ್ಟಣ. ಅಲ್ಲೊಬ್ಬ ತಪಸ್ವಿನಿ. ಅವಳ ಹೆಸರು ತಪಾಸಿ. ಅಧಿಕ ಮಾಸದಲ್ಲಿ ತಪ್ಪದೆ ಉಪವಾಸ ವ್ರತವನ್ನು ಆಚರಿಸುವ ನಿಯಮ ಅವಳದಾಗಿತ್ತು. ಅವಳ ಮನೆಗೆಲಸದವಳೊಬ್ಬಳು ಕುಷ್ಠರೋಗಕ್ಕೆ ತುತ್ತಾದಳು. ಮರಣಶಯ್ಯೆಯಲ್ಲಿ ಹೊರಗಿದ್ದ ಅವಳು ಏನಾದರೂ ಪುಣ್ಯವನ್ನು ನೀಡಿ ತನ್ನನ್ನು ಉದ್ಧರಿಸಲು ಕೇಳಿಕೊಂಡಳು. ಇವಳು ತನ್ನ ಉಪವಾಸ ವ್ರತದ ಒಂದು ದಿನದ ಪುಣ್ಯವನ್ನು ಅವಳಿಗೆ ಧಾರೆ ಎರೆದಳು. ಕೂಡಲೇ ಮೃತಳಾದ ಅವಳನ್ನು ಕರೆದೊಯ್ಯಲು ದಿವ್ಯ ವಿಮಾನ ಆಗಮಿಸಿತು. ಸ್ವರ್ಗದಲ್ಲಿ ಬಹುಕಾಲ ಸುಖವಾಗಿದ್ದ ಅವಳು ಮುಂದೆ ಕಾಶಿರಾಜನ ರಾಜಕುಮಾರಿಯಾಗಿ ಜನಿಸಿದ್ದಳು. ಮುಂದೆ ಕೈಲಾಸ ಲೋಕವನ್ನು ಸೇರುವ ಯೋಗ ಅವಳದಾಯಿತು. ಮುಂದೆ ಅವಳು ಚಂದ್ರೇಶ್ವರಿ ಎಂದು ಖ್ಯಾತಳಾಗಿ ಕಾಶಿಯಲ್ಲಿ ನೆಲೆಸಿದಳು. ಹೀಗೆ ಒಂದು ದಿವಸ ಉಪವಾಸದ ಫಲ ಅವಳ ಸಂಪೂರ್ಣ ಉದ್ಧಾರಕ್ಕೆ ಕಾರಣವಾಯಿತು ಎಂಬಲ್ಲಿಗೆ ತಪಸ್ಸಿಯ ಕತೆ ಮುಕ್ತಾಯಗೊಂಡಿತ್ತು. ಅಧಿಕ ಮಾಸ ಮಹಾತ್ಮೆಯ 7ನೆಯ ಕತೆ ವೇದಶರ್ಮನ ಕತೆ. ಈ ಕಥೆಯನ್ನು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಅದೇನೆಂದು ತಿಳಿದುಕೊಳ್ಳೋಣ ಬನ್ನಿ. ಅವಂತಿ ದೇಶದಲ್ಲಿ ಒಬ್ಬ ಬ್ರಾಹ್ಮಣ. ಹೆಸರು ವೇದಶರ್ಮ. ಸೂರ್ಯನಂತೆ ಮಹಾ ತೇಜಸ್ವಿ, ಅಹಂಕಾರ ಮಮಕಾರಗಳನ್ನು ತೊರೆದ ಮಹಾಯೋಗಿ. ಆಗೊಮ್ಮೆ ಅಧಿಕ ಮಾಸ ಬಂದಿತ್ತು. ಆಗಲೇ ವೃದ್ಧಾಪ್ಯವನ್ನು ತಲುಪಿದ್ದ ಅವನಿಗೆ ಉಪವಾಸವನ್ನು ಮಾಡುವ ಶಕ್ತಿ ಇಲ್ಲವಾಯಿತು. ಆ ಕೊರಗಿನಲ್ಲೇ ಅವನು ಮಲಗಿದ್ದಾಗ ಮೌನವ್ರತವನ್ನು ಆಚರಿಸಲು ಸ್ವಪ್ನ ಸೂಚನೆಯಾಯಿತು. ಅದರಂತೆ ಅವನು ಮೌನವ್ರತವನ್ನು ಮಾಸಪೂರ್ತಿ ಆಚರಿಸಿದ. ಬಳಿಕ ಶ್ರೀಹರಿಯು ಅವನಿಗೆ ಸಾಕ್ಷಾತ್ ದರ್ಶನವಿತ್ತು ಸದ್ಗತಿಯನ್ನು ನೀಡಿದ. ಉಪವಾಸಾದಿ ಕಠಿಣ ವ್ರತಗಳನ್ನು ಆಚರಿಸಲಾಗದ ಅಶಕ್ತರಿಗೆ ಮೌನವ್ರತದ ಆಚರಣೆ ಸಹ ತಾರಕ ಎಂಬ ಸಂದೇಶ ಇಲ್ಲಿದೆ ಎಂಬಲ್ಲಿಗೆ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ಈ ಕಥೆಯನ್ನು ಕೇಳಿದವರಿಗೂ ಓದಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. Subscribe to our channel. Thank you for watching videos.